ಬೆಂಗಳೂರು ಮೆಟ್ರೋಗೆ ಸ್ವಾಗತ. ನಾನು ಶ್ವೇತಾ. ಈಗ ಅವರೆಲ್ಲ ದೊಡ್ಡ ದೊಡ್ಡ ಕಂಪನಿಗಳ ಮುಖ್ಯಸ್ಥರು. ಆದರೆ ಸಮಾಜ ಸೇವೆ ಅವರನ್ನ ಹಾಡು ಹಾಡುವಂತೆ ಮಾಡಿತು. ಅಂದಹಾಗೆ ಹಾಡು ಹಾಡಿದ್ದು ಫಂಡ್ಗಾಗಿ. ಏನಿದು ಕತೆ, ಬನ್ನಿ ನೋಡೋಣ. ಇವರೆಲ್ಲ ವಿವಿಧ ಕಂಪನಿಗಳ ಮುಖ್ಯಸ್ಥರು, ಮ್ಯಾನೇಜಿಂಗ್ ಡೈರೆಕ್ಟರ್ಗಳು. ಇವರಿಗೆ ಕೆಲಸದಲ್ಲಿ ಒಂಚೂರು ಬಿಡುವು ಸಿಗಲ್ಲ. ಆದರೂ ಕೂಡ ಕ್ಯಾನ್ಸರ್, ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳಿಂದ ಬಳಲ್ತಾ ಇರೋ ಬಡ ಮಕ್ಕಳಿಗೆ ಆಪರೇಷನ್ ಮಾಡಿಸೋಕೆ ಅಂತ ಹಣ ಸಂಗ್ರಹಿಸುತ್ತಿದ್ದಾರೆ. ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಜಿನೆಸಿಸ್ ಫೌಂಡೇಶನ್. ಇದಕ್ಕಾಗಿ 9 ವಿವಿಧ ಕಂಪನಿಗಳ ಮುಖ್ಯಸ್ಥರನ್ನ ಆಯ್ಕೆ ಮಾಡಿ ಅವರಿಂದ ಹಾಡು ಹಾಡಿಸಿ ಹಣ ಸಂಗ್ರಹಿಸುತ್ತಿದ್ದಾರೆ. ಈಗಾಗಲೇ 2 ಕಾರ್ಯಕ್ರಮಗಳನ್ನ ಮಾಡಿದ್ದು ಅದರಿಂದ 183 ಬಡ ಮಕ್ಕಳ ಜೀವ ರಕ್ಷಿಸಿದ್ದಾರೆ. ಇನ್ನು ಈ ಬಾರಿ 7 ಮಕ್ಕಳನ್ನ ಆಯ್ಕೆ ಮಾಡಿಕೊಂಡಿದ್ದು ಅವರ ಚಿಕಿತ್ಸೆಗಂತ ಹಣ ಸಂಗ್ರಹಿಸೋಕೆ ಮುಂದಾಗಿದ್ದಾರೆ. ಭಾಗವಹಿಸಿದ ಮುಖ್ಯಸ್ಥರಂತೂ ಕಾರ್ಯಕ್ರಮದ ಬಗ್ಗೆ ತುಂಬಾನೇ ಪ್ರಶಂಸೆ ವ್ಯಕ್ತಪಡಿಸಿದ್ರು. Any treatment for some of the worst diseases like cancer, ಮತ್ತು heart disease, thalassemia and others. So I just thought it's a good idea. I thought it's a good cause, and it's nice to combine an enjoyable evening for a good cause. ಕಾರ್ಯಕ್ರಮದ ಪ್ರಚಾರಕಿಯಾದ 2008ರ ಮಿಸ್ ವರ್ಲ್ಡ್ನ ರನ್ನರ್ ಅಪ್ ಪಡೆದ ಪಾರ್ವತಿ ಓಮ್ನಾಕುಟ್ಟನ್ ಕಾರ್ಯಕ್ರಮದ ಬಗ್ಗೆ ಹೇಳೋದು ಹೀಗೆ. It's very nice because CEOs, where they have a big great deal of work to do and manage a lot of people under them, they give their time for this kind of events, and the kind of enthusiasm that these people have is really nice. ಒಟ್ಟಿನಲ್ಲಿ ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ಬಿಡುವು ಮಾಡಿಕೊಂಡು ಸಮಾಜ ಸೇವೆ ಮಾಡೋಕೆ ಮುಂದಾಗಿರೋ ಕಂಪನಿ ಮುಖ್ಯಸ್ಥರಿಗೂ ಮತ್ತು ಜಿನೆಸಿಸ್ ಫೌಂಡೇಶನ್ಗೆ ಸುವರ್ಣ ನ್ಯೂಸ್ ಕಡೆಯಿಂದ ಹ್ಯಾಟ್ಸ್ ಆಫ್. ಅರುಣ್ ಬಡಿಗೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇದು ಇವತ್ತಿನ ಬೆಂಗಳೂರು ಮೆಟ್ರೋ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.